ಅಜ್ಜಿ ಮಾತನ್ನ ಕೇಳ್ಬಿಟ್ಟು ಫೋನ್ ಯೂಸ್ ಮಾಡೋದನ್ನೇ ಬಿಟ್ಟಂತ ವಿವೇಕ್ ಅಂಡ್ ಫ್ಯಾಮಿಲಿ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಗೌರಿ ಕಲ್ಯಾಣ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ರ ಇತ್ತು ಅಂತ ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಸೊ ಇಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲರೂ ಊಟಕ್ಕೆ ಅಂತ ಬಂದಿರ್ತಾರೆ. ಸೊ ಆಗ ಗೌರಿ ಮತ್ತೆ ಆಶಾ ಇಬ್ರು ಊಟಕ್ಕೆ ಬಡಿಸ್ತಾ ಇರ್ತಾರೆ. ಆದ್ರೆ ಮನೆಯವರೆಲ್ಲರೂ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಎಲ್ಲರೂ ಅಂದ್ರೆ ತಟ್ಟೆಗೆ ಏನ್ ಬಡಿಸ್ತಾ ಇದಾರೆ, ಅಡ್ಗೆ ಏನ್ ಮಾಡಿದಾರೆ, ಏನ್ ಮಾಡ್ತಾ ಇದಾರೆ, ಏನ್ ಬಡಿಸ್ತಾ ಇದಾರೆ ಅಂತ ಕೂಡ ಗಮನಿಸ್ದೆ ಎಲ್ಲರೂ ಅವ್ರವ್ರ ಮೊಬೈಲ್ ಅಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಇವನ್ ಈ ವಿವೇಕು, ಮೋನಿಕಾ, ಅನಿಕೇತು ಮತ್ತೆ ಚಂಚಲ ಎಲ್ರೂನು ಸರಿತಾ ಎಲ್ಲರೂ ಮೊಬೈಲ್ ಅಲ್ಲಿ ಫುಲ್ ಮುಳುಗೋಗ್ಬಿಟ್ಟಿರ್ತಾರೆ. ಸೊ ಅಜ್ಜಿ ಬಂದ್ಬಿಟ್ಟು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರೂ ಅಜ್ಜಿ ಬಂದಿರೋದು ತಟ್ಟೆಯಲ್ಲಿ ಏನ್ ಬಡಿಸ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ಕೂಡ ಯಾರಿಗೂ ಗಮನನೇ ಇರೋದಿಲ್ಲ. ಅಷ್ಟು ಮೊಬೈಲ್ ಅಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಗೌರಿಗೂ ತುಂಬಾ ಬೇಜಾರಾಗುತ್ತೆ. ಎಷ್ಟು ಚೆನ್ನಾಗಿ ಇಷ್ಟೆಲ್ಲ ವೆರೈಟೀಸ್ ಆಫ್ ಕುಕಿಂಗ್ ಅಡ್ಗೆ ಎಲ್ಲ ಮಾಡ್ಬಿಟ್ಟು ಇವ್ರಿಗೆ ಬಡಿಸ್ತಾ ಇದ್ರು ಕೂಡ ಒಬ್ರು ಕೂಡ ಗಮನಿಸ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಗೌರಿಗೂ ತುಂಬಾನೇ ಬೇಜಾರಾಗುತ್ತೆ. ಸೊ ಅದಾದ್ಮೇಲೆ ಗೌರಿ ಒಂದು ಐಡಿಯಾ ಮಾಡ್ತಾಳೆ. ಹೋಗ್ಬಿಟ್ಟು ಅವಳ ಮೊಬೈಲ್ ನ ತಗೊಂಡ್ಬಂದ್ಬಿಟ್ಟು ಮಾಡಿರುವಂತಹ ಅಡ್ಗೆದೆಲ್ಲ ಫೋಟೋನ ತೆಗೆದ್ಬಿಟ್ಟು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ತಾಳೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಸರಿತಾ ಇದ್ಬಿಟ್ಟು ಏನಿದು ಮಾಡಿರೋ ಅಡ್ಗೆ ಎಲ್ಲಾನು ವಾಟ್ಸಪ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಹಾಕಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಸರಿತಾ ಕೇಳ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ನಿಮ್ಮೆಲ್ರಿಗೂ ನಾನು ಏನ್ ಮಾಡಿದೀನಿ ಏನು ಅಂತ ತಟ್ಟೆ ನೋಡೋಷ್ಟು ಪುರ್ಸೋದಿಲ್ವಲ್ಲ, ಅದಕ್ಕೆ ಮೊಬೈಲ್ ಅಲ್ಲೇ ಊಟ ಮಾಡ್ಕೊಳ್ಳಿ, ಮೊಬೈಲ್ ಅಲ್ಲೇ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಗ್ರೂಪ್ ಅಲ್ಲಿ ಹಾಕಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದನ್ನ ಕೇಳ್ಬಿಟ್ಟು ವಿವೇಕ್ನು ಒಂಥರ ಫುಲ್ ಗಾಬರಿ ಆಗಿ ಹೋಗ್ಬಿಡುತ್ತೆ. ಎಲ್ರು ಶಾಕ್ ಆಗಿ ಗೌರಿ ಕಡೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಸರಿತಾ ಇದ್ಬಿಟ್ಟು ಏನ್ ಆಟ ಆಡ್ತಾ ಇದೀಯ ನೀನು ಅಂತ ಕೇಳ್ತಾಳೆ. ಅದಕ್ಕೆ ನಾನೇನ್ ಆಟ ಆಡ್ತಾ ಇಲ್ಲ, ನೀವೆಲ್ರು ಫುಲ್ ಮೊಬೈಲ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ, ಊಟ ತಿಂಡಿ ಯಾವ್ದ್ರ ಬಗ್ಗೆನೂ ನಿಮ್ಗೆ ಗಮನ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಫೋನಲ್ಲೇ ಊಟ ಮಾಡ್ಕೊಳ್ಳಿ, ಫೋನಲ್ಲೇ ನೋಡ್ಕೊಳ್ಳಿ ಏನೇನ್ ಡಿಶಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಫೋನಲ್ಲೇ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಗ್ರೂಪ್ ಅಲ್ಲಿ ಹಾಕಿದೀನಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಮತ್ತೆ ಅಜ್ಜಿ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ. ಸೊ ಅಜ್ಜಿ ಇದ್ಬಿಟ್ಟು ಎಲ್ರಿಗೂ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ತಟ್ಟೆಯಲ್ಲಿ ಏನಿದೆ, ಏನ್ ಅಡ್ಗೆ ಮಾಡಿದಾರೆ, ಸಂಬಂಧಗಳನ್ನೆಲ್ಲ ಕಳ್ಕೊತಾ ಇದ್ರ, ಬರೀ ಚಿಕ್ಕದೊಂದು ಫೋನ್ ಅನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲರ ಜೊತೆ ಸಂಬಂಧಗಳನ್ನ ಕಳ್ಕೊತಾ ಇದ್ರ, ಪಕ್ಕದಲ್ಲಿರೋ ಸಂಬಂಧನ ಬಿಟ್ಟು ಎಲ್ಲೋ ದೂರದಲ್ಲಿರೋ ಜೊತೆ ಖುಷಿಯಾಗಿ ಚಾಟ್ ಮಾಡ್ತಾ ಇರ್ತೀರಾ. ಸೊ ನೀವೇನ್ ತಪ್ಪು ಮಾಡ್ತಾ ಇದ್ದೀರಾ ಅಂತಾನು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಫೋನ್ ಬಂದ್ಮೇಲೆ ಎಲ್ಲಾ ಸಂಬಂಧಗಳು ದೂರ ಆಗ್ತಾ ಇದೆ. ಸೊ ಹಿಂದಿನ ಕಾಲದಲ್ಲಿ ಈ ತರ ಇರ್ಲಿಲ್ಲ. ನಾವು ಮಾಡ್ತಿದ್ದಂತ ಅಡ್ಗೆನ ಎಲ್ಲರೂ ಜೊತೆಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಅವಾಗ ಅಡ್ಗೆ ರುಚಿ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಇವಾಗ ಮೊಬೈಲ್ ಬಂದ್ಮೇಲೆ ನಾವು ಮೊಬೈಲ್ ನಮ್ದು ಕಣ್ಣೆಲ್ಲ ಮೊಬೈಲ್ ಮೇಲೆ ಇರುತ್ತೆ, ಸ್ಪೂನು ಕೈ ಊಟ ತಿಂತಾ ಇರುತ್ತೆ, ಬಟ್ ನಾಲ್ಗೆಗೆ ಅದ್ಯಾವ್ದು ರುಚಿ ಅಂತಾನೆ ಗೊತ್ತಾಗೋದಿಲ್ಲ. ಆತರ ಅಷ್ಟು ಬದಲಾಗಿ ಹೋಗ್ಬಿಟ್ಟಿದೀರಾ ನೀವೆಲ್ಲಾರುನು. ಇವಾಗ ಮೊಬೈಲ್ ಬಂದ್ಮೇಲೆ ಇಷ್ಟೆಲ್ಲ ಆಗೋಗ್ಬಿಟ್ಟಿದೆ. ಏನ್ ತಿಂತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಕೂಡ ನಿಮ್ಗೆ ಪರಿಜ್ಞಾನಕ್ಕೆ ಬರ್ದೇ ಇರೋಷ್ಟು ಬದಲಾಗಿ ಹೋಗ್ಬಿಟ್ಟಿದೀರಾ ಅಂತ ಹೇಳ್ಬಿಟ್ಟು ಅಜ್ಜಿ ಒಂದಷ್ಟು ಬುದ್ಧಿ ಮಾತನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂತಿದ್ದಂತ ಗೌರಿ ಮತ್ತೆ ಆಶಾಗೆ ತುಂಬಾನೇ ಖುಷಿ ಆಗುತ್ತೆ. ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ, ಸೊ ಎಷ್ಟು ಒಳ್ಳೆ ಮಾತು, ಎಷ್ಟು ಒಳ್ಳೆ ಬುದ್ಧಿ ಮಾತನ್ನ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆಶಾ ಮತ್ತೆ ಗೌರಿ ಇಬ್ರು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಸೊ ಆಮೇಲೆ ಅಜ್ಜಿ ಹೇಳ್ತಾರೆ, ಇನ್ಮೇಲೆ ನಮ್ಮ ಮನೇಲಿ ಒಂದು ಹೊಸ ರೂಲ್ಸ್ ಬರುತ್ತೆ, ನೀವು ಆಫೀಸ್ ಅವರ್ಸ್ ಎಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದನ್ನ ನಾನೇನು ಕೇಳೋದಿಲ್ಲ. ಪ್ರತಿದಿನ 1 ಗಂಟೆ ಮೊಬೈಲ್ ನ ದೂರ ಇಟ್ಬಿಟ್ಟು ಮನೆಯಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಎಲ್ಲಾರು ಕಷ್ಟ ಸುಖ ಮಾತಾಡ್ತಾ ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು. ಮೊಬೈಲ್ ನ ಡೈನಿಂಗ್ ಟೇಬಲ್ಗೆ ಇನ್ ಮುಂದೆ ಯಾರು ಮೊಬೈಲ್ ನ ತರುವಂತಹ ಅವಶ್ಯಕತೆ ಇಲ್ಲ. ನಿಮ್ದೇನ ಕೆಲಸ ಇದ್ರು ಊಟಕ್ಕಿಂತ ಮುಂಚೆ ಆಮೇಲೆ ಊಟ ಆದ್ಮೇಲೆ ಡೈನಿಂಗ್ ಟೇಬಲ್ ಬರುವಾಗ ನೀವು ಮೊಬೈಲ್ ತರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಒಂದು ಕಂಡೀಷನ್ ಅನ್ನ ಹಾಕ್ತಾಳೆ. ಸೊ ಅಜ್ಜಿ ಮಾತನ್ನ ಕೇಳಿದ್ಮೇಲೆ ಎಲ್ರಿಗೂ ಅನ್ಸುತ್ತೆ, ಹೌದು ನಾವೆಂತ ತಪ್ಪು ಮಾಡ್ತಾ ಇದೀವಿ, ಫೋನ್ ಇಟ್ಕೊಂಡು ಅಕ್ಕಪಕ್ಕದಲ್ಲಿ ಏನ್ ನಡೀತಾ ಇದೆ, ಏನ್ ತಿಂತಾ ಇದೀವಿ ಅಂತ ಕೂಡ ನಾವು ಗಮನಿಸ್ತಾ ಇಲ್ಲ, ನಾವೆಲ್ಲ ಎಷ್ಟು ಚೇಂಜ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲಾರ ಮನ್ಸಲ್ಲೂ ಅನ್ಸುತ್ತೆ. ಸೊ ನಾವು ಮಾಡ್ತಾ ಇರೋದು ತಪ್ಪು ಅಂತ ಎಲ್ಲಾರ್ಗು ಫೀಲ್ ಆಗುತ್ತೆ.
ಸೊ ಅಜ್ಜಿ ಆತರ ಹೇಳಿದ ತಕ್ಷಣ ಎಲ್ರು ಮೊಬೈಲ್ ಸೈಡಿಗೆ ಇಟ್ಬಿಟ್ಟು ಒಂದೆರಡು ನಿಮಿಷ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಹತ್ರ ಇರೋರ್ನೆಲ್ಲ ದೂರ ಮಾಡ್ಕೋತಾ ಇದೀವಿ, ನಾವೆಂತ ತಪ್ಪು ಮಾಡ್ತಾ ಇದೀವಿ, ಸೊ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮನೆಯವರೆಲ್ರು ಡಿಸೈಡ್ ಮಾಡ್ಕೊಂಡು ಅಜ್ಜಿ ಹೇಳಿದಕ್ಕೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋತಾರೆ. ಸರಿ ಆಯ್ತು, ಇನ್ ಮುಂದೆ ನೀವ್ ಹೇಳೋ ತರನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಒಪ್ಕೋತಾರೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ, ಅಜ್ಜಿ ರೂಲ್ಸ್ ನ ಎಲ್ಲರೂ ಫಾಲೋ ಮಾಡ್ತಾರೆ ಇಲ್ಲ ಫಾಲೋ ಮಾಡೋದಿಲ್ವಾ ಅಥವಾ ಬ್ರೇಕ್ ಮಾಡ್ತಾರ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೆಯ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳೆ ವಿಡಿಯೋಗಳನ್ನು ನೋಡಿ. ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್.